ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 8 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ ಈ ಪ್ರಕರಣದಲ್ಲಿ ಹೇಳ್ತೀವಿ. 8 ಆರೋಪಿಗಳ ಮನೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದಾರೆ. ಅಯೋಧ್ಯೆಯಲ್ಲಿರುವಂತಹ ಆರೋಪಿಗಳ ಮನೆ ಮೇಲೆ ರೇಡ್ ಆಗಿದೆ. ಈ ಅನ್ಕುಲ್ ಮಿಶ್ರಾ, ಲವಕುಶ್ ಮಿಶ್ರಾ, ಟಿನ್ನು ಯಾದವ್, ಮನೀಶ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ ಇವರೆಲ್ಲರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಕ್ಕೆ ಈ ದಾಳಿ ಮಾಡ್ತಾರೆ ಅಂದರೆ ಸ್ಥಳೀಯರೆಲ್ಲ ತುಂಬ ವಿಚಾರಗಳನ್ನು ಹೇಳಿದ್ದಾರೆ ಇವ್ರ ಬಗ್ಗೆ. ಇವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿತ್ತು, ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ತಾ ಇದ್ರು, ಅವ್ರು ತಗೊಳ್ತಾ ಇದ್ದ ಸಂಬಳಕ್ಕೂ ಅವ್ರು ಜೀವನ ಮಾಡ್ತಾ ಇದ್ದ ಲೈಫ್ ಸ್ಟೈಲ್ಗೂ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ಲ, ಪೊಲೀಸರು ಕರೆಕ್ಟಾಗಿ ತನಿಖೆ ಮಾಡ್ತಿಲ್ಲ ಅಂತೆಲ್ಲ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಈ ರೇಡ್ ಆಗಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಷ್ಟು ಪ್ರಮಾಣದಲ್ಲಿ ಹಣ ಏನಾದರೂ ಪತ್ತೆ ಆಗಿದೆಯಾ ಅನ್ನೋದನ್ನ ನೋಡಬೇಕಾಗತ್ತೆ ನಾವು. ನೋಡಿ, ಫಸ್ಟು 2 ಕೋಟಿ ಹಗರಣ ಇದು ಅಂತ ಶುರುವಾಯಿತು, ಆಮೇಲೆ 7.5 ಕೋಟಿ ಅಂದರು, ಈಗ 200 ಕೋಟಿ ತನಕ ಹಗರಣ ಇದು ಅನ್ನೋ ವಾದ ಕೇಳಿ ಬರ್ತಾ ಇದೆ. ಆರೋಪಿಗಳ ಮನೆಯಲ್ಲಿದ್ದಂತಹ ನಗದು ಮತ್ತು ದಾಖಲೆ ಪತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ. ದಾಖಲೆ ಪತ್ರ ಅಂದ್ರೆ ಇತ್ತೀಚೆಗಷ್ಟೇ ಇವರಲ್ಲಿ ಕೆಲವರು ಆಸ್ತಿಗಳನ್ನು ಖರೀದಿ ಮಾಡಿದ್ರು, ಅದಕ್ಕೆ ರಿಲೇಟೆಡ್ ಪತ್ರ ಕೂಡ ಅವ್ರ ಮನೇಲಿ ಸಿಕ್ಕಿದೆ ಅಂತ. ಅಂದ್ರೆ ಇಲ್ಲಿ ಅಕ್ರಮ ಆಗಿರೋದನ್ನು ಸಾಬೀತುಪಡಿಸುವಂತಹ ಅಂಶಗಳು ಮನೆಯಲ್ಲಿ ಸಿಕ್ಕಿದೆ. 6 ಗಂಟೆಗಳ ಶೋಧ ಕಾರ್ಯವನ್ನು ನಡೆಸಿದ್ರು. ಅಪಾರ ಪ್ರಮಾಣದ ಚಿನ್ನಾಭರಣವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸ್ಪೆಷಲಿ ಈ ಪ್ರಕರಣದ ಪ್ರಮುಖ ಆರೋಪಿ ಅಂತ ಕರೆಸ್ಕೊಳ್ತಾ ಇರುವ ಟಿನ್ನು ಯಾದವ್ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ನಗದು ಸಿಕ್ಕಿರೋದು ಗೊತ್ತಾಗ್ತಾ ಇದೆ. ಕಳೆದ 4 ವರ್ಷದಲ್ಲಿ ಆರೋಪಿಗಳು ಸಂಪಾದಿಸಿದ ಆಸ್ತಿಗಳ ಲೆಕ್ಕವನ್ನ ಕೂಡ ಈಗ ಕಲೆ ಹಾಕ್ತಾ ಇದ್ದಾರೆ. ಆರೋಪಿಗಳ ಕುಟುಂಬಸ್ಥರನ್ನ ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಮನ ದುಡ್ಡನ್ನ ಲೂಟಿ ಹೊಡೆದು ಭಕ್ತರ ನಂಬಿಕೆಯನ್ನ ಕೂಡ ಲೂಟಿ ಹೊಡೆದ ಪರಮ ಪಾಪಿಗಳ ಕೃತ್ಯದ ಒಂದೊಂದೇ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದೀವಿ. ಧರ್ಮ ದ್ರೋಹವನ್ನು ಇವ್ರು ಮಾಡಿರೋದು, ಅಂತಿಂತ ದ್ರೋಹ ಅಲ್ಲ, ಧರ್ಮ ದ್ರೋಹ. ಈ ದೇಶದ ಆಸ್ಮಿತೆ ರಾಮ ಜನ್ಮಭೂಮಿಯಲ್ಲಿ ಆಗಿರುವಂತಹ ಕರ್ಮಕಾಂಡದ ಡೀಟೇಲ್ಸ್ ಇದು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ತನಿಖೆ ಮಾಡ್ತಿದ್ದಾರೆ, ರೇಡ್ ಮಾಡ್ತಿದ್ದಾರೆ ಸರಿ, ಬಟ್ ಪ್ರಶ್ನೆ ಇರೋದು ಆಳವಾದ ತನಿಖೆಯ ಅಗತ್ಯತೆ ಇದೆ ಇಲ್ಲಿ ಅಂತ. ಯಾಕಂದ್ರೆ ಅಪರಿಚಿತರು ಅಂತ FIR ನಲ್ಲೆಲ್ಲ ಹಾಕಿದ್ದಾರೆ. ಆಮೇಲೆ ಬ್ಯಾಂಕ್ ಅಧಿಕಾರಿಗಳು ಯಾರೋ ಖಾಸಗಿಯವರಿಗೆ ದುಡ್ಡು ಎಣ್ಸಕ್ ಬಿಟ್ಟಿದ್ರು ಅನ್ನುವಂತಹ ವಿಚಾರವನ್ನು ಅಷ್ಟು ಗಣನೆಗೆ ತೆಗೆದುಕೊಳ್ತಾ ಇಲ್ಲ. ಸೊ ಐ ಥಿಂಕ್ ಆಳವಾದ ತನಿಖೆ ಇನ್ನೂ ನೀಟಾಗಿ ಹೋಗ್ಬೇಕು ಅಂತ ಅನ್ಸುತ್ತೆ. ಖಂಡಿತವಾಗ್ಲು ನೋಡಿ, ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ 79 ಲಕ್ಷ ರೂಪಾಯಿಯಷ್ಟು ನಗದು ಹಣವನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಆದಾಗ್ಯೂ ಕೂಡ ಇನ್ನು ದೊಡ್ಡ ಪ್ರಮಾಣದ ಅಕ್ರಮ ಆಗಿರುವಂತ ಸಾಧ್ಯತೆಗಳಿದೆ. ಸೊ ಹೀಗಾಗಿ ಹಣವನ್ನ ಲಿಕ್ವಿಡ್ ನಲ್ಲಿ ಇಡೋದಕ್ಕಿಂತ ಹೆಚ್ಚಾಗಿ ಪ್ರಾಪರ್ಟಿಯನ್ನ ಖರೀದಿ ಮಾಡಿರುವಂತ ಸಾಧ್ಯತೆಗಳಿದಾವೆ. ಮತ್ತೆ ಟಿನ್ನು ಯಾದವ್ ಸೇರಿದಂತೆ ಕೆಲವರು ಪ್ರಾಪರ್ಟಿಯನ್ನ ಮಾಡಿದ್ದಾರೆ, ಹೋಟೆಲ್ಗಳನ್ನ ಕಟ್ಟಿದ್ದಾರೆ, PGಗಳನ್ನ ಕಟ್ಟಿದ್ದಾರೆ, ಹೀಗೆ ಬೇರೆ ಬೇರೆ ಆದಾಯ ಮೂಲಗಳನ್ನ ಮಾಡ್ಕೊಂಡಿರುವಂತ ಬೆಳವಣಿಗೆಗಳು ಕೂಡ ಇದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಇವತ್ತು ಈ ದಾಳಿಯನ್ನ ನಡೆಸಿರುವಂತದ್ದು. 8 ಜನ ಆರೋಪಿಗಳು ಏನ್ ಬಂಧಿತರಿದ್ದಾರೆ ಅವರ ಮನೆಗಳ ಮೇಲೆ ಮತ್ತೆ ಅವರ ಆಸ್ತಿ ಪಾಸ್ತಿಗಳಿಗೆ ಸಂಬಂಧಪಟ್ಟಂತಹ ಪ್ರಾಪರ್ಟಿ ಏನಿದೆ ಅದರಲ್ಲಿ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿರುವಂತದ್ದು. ಸರಿಸುಮಾರು 6 ರಿಂದ 7 ಗಂಟೆಗಳ ದಾಳಿಯನ್ನ ನಡೆಸಿದ ಬಳಿಕ ಸಾಕಷ್ಟು ದೊಡ್ಡ ಪ್ರಮಾಣದ ಆಸ್ತಿ ಪತ್ರಗಳನ್ನ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ನೋಡಿ, ಕಳೆದ 3-4 ವರ್ಷಗಳ ಹಿಂದಿನ ಆರ್ಥಿಕತೆ ಇವ್ರದ್ದು ಎಲ್ಲ ಆರೋಪಿಗಳದ್ದು, ಮತ್ತೆ ಈಗಿನ ಆರ್ಥಿಕತೆ ಮತ್ತೆ ಅವರ ಪರಿಸ್ಥಿತಿಗಳು ಏನಿದೆ ಅನ್ನುವಂಥದ್ದು, ಮತ್ತೆ ಇಷ್ಟು ದೊಡ್ಡ ಪ್ರಮಾಣದ ಏರಿಕೆ ಆದಾಯ ಹೇಗಾಯ್ತು ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ರಾಮ ಮಂದಿರದ ಹಣವನ್ನ ತೆಗೆದುಕೊಂಡು ಇವರು ಬೇರೆ ಕಡೆಗೆ ಆಸ್ತಿಯನ್ನ ಮಾಡಿರುವಂತ ಸಾಧ್ಯತೆಗಳಿದಾವೆ. ಆ ಪತ್ರಗಳನ್ನ ಕೂಡ ಸಂಗ್ರಹಿಸುವಂತ ಕೆಲಸಗಳಾಗ್ತಾ ಇದೆ. ಅಂದ್ರೆ ಅಕ್ರಮಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಇದೊಂದು ಮಹತ್ವದ ದಾಳಿ ಅಂತ ಕರಿಬಹುದು ಮಮತಾ. ರೈಟ್ ಶಬೀರ್, ಹಾಗೆ ಸಂಪರ್ಕದಲ್ಲಿ ಧರ್ಮ ದ್ರೋಹಿಗಳ ಹೆಡೆಮುರಿಯನ್ನ ಕರೆಕ್ಟ್ ಆಗಿ ಕಟ್ಟಬೇಕು ಇದರಲ್ಲಿ ಅನ್ನೋದು ಜನರ ವಾದ.